ಕಾರ್ಮಿಕರ ದಿನಾಚರಣೆ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲಿ ನಿನ್ನೆ ಜಿಲ್ಲಾಧಿಕಾರಿ ನಿತೀಶ್ ಕೆ 10 ಮಂದಿ ಸರ್ಕಾರಿ ನೌಕರರಿಗೆ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ, ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾಂತಗೇರಿ, ಸಹಾಯಕ ಆಯುಕ್ತ ಹುಂಪಣ್ಣ ಸಜ್ಜನ ಉಪಸ್ಥಿತರಿದ್ದರು. ಬಳಿಕ ನಿತೀಶ್ ಕೆ, ಪ್ರಶಸ್ತಿ ಎನ್ನುವುದು ಕೇವಲ ಕೆಲವು ತಿಂಗಳ ಕೆಲಸಕ್ಕೆ ಸಿಗುವ ಗೌರವವಲ್ಲ, ನೌಕರರು ಸಲ್ಲಿಸಿದ ಸುದೀರ್ಘ ಹಾಗೂ ಪ್ರಾಮಾಣಿಕ ಸೇವೆಗೆ ಸಂದ ಗೌರವವಾಗಿದೆ. ರಾಯಚೂರು ಹಿಂದುಳಿದ ಜಿಲ್ಲೆಯಾಗಿದ್ದು ವಿವಿಧ ಇಲಾಖೆಗಳಲ್ಲಿ ಸಿಬ್ಬಂದಿ ಕೊರತೆ ಇದ್ದರೂ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಒತ್ತಡದ ನಡುವೆಯೂ ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ಮಾಡ್ತಾ ಇರೋದ್ರಿಂದ ಅತಿ ವೇಗವಾಗಿ ಆ ಪ್ರಾಜೆಕ್ಟ್ ಬೆಳಗಾಂ ಬಾಗಲಕೋಟೆಯಲ್ಲೂ ನಡೀತಾ ಇದೆ. ಅಲ್ಲಿ ಯಾವ ವೇಗ ಇದೆ ತಾವು ನೋಡಬಹುದು, ನಮ್ಮ ಜಿಲ್ಲೆಯಲ್ಲಿ ಎಷ್ಟು ವೇಗವಾಗಿ ನಡೀತಾ ಇದೆ ತಾವು ನೋಡಬಹುದು. ಅದಕ್ಕೆ ನಮ್ಮ ಸರ್ಕಾರಿ ನೌಕರರುಗಳೇ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹಾಪಾತ್ರ, ವೃತ್ತಿಯನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ ಕರ್ತವ್ಯ ನಿರ್ವಹಿಸಿದಾಗ ಮಾತ್ರ ಜಿಲ್ಲೆ ಮತ್ತು ದೇಶದ ಅಭಿವೃದ್ಧಿ ಸಾಧ್ಯ ಎಂದರು. ಸರ್ಕಾರಿ ಕೆಲಸ, ಸರ್ಕಾರಿ ಪ್ರೊಫೆಷನ್ ನಮ್ಮೆಲ್ಲರಿಗೂ ಗೊತ್ತಿದೆ. ಸರ್ಕಾರದಲ್ಲಿ ಯಾವುದೋ ಒಂದು ಹುದ್ದೆ ಪಡೆದುಕೊಂಡು ಆ ಜಾಬ್ ಡಿಸ್ಕ್ರಿಪ್ಷನ್ ವಿಚಾರ ಕೂಡ ನಮ್ಮದು ಪುಣ್ಯ ಆಗಿದೆ ಅಂತ ಜನರು ಹೇಳ್ತಾರೆ. ವೆರಿ ವೆರಿ ಡಿಫಿಕಲ್ಟ್ ಆಲ್ಸೋ ಟು ಗೆಟ್ ಇಂಟು ಪ್ರೊಫೆಷನ್. ದೂರದರ್ಶನದೊಂದಿಗೆ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಗೆ ಭಾಜನರಾದ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಈರೇಶ್ ನಾಯ್ಕ, ಇಲಾಖೆಯಲ್ಲಿನ ಸೇವೆಯನ್ನು ಗುರುತಿಸಿ ಪ್ರಶಸ್ತಿ ನೀಡಿರುವುದು ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಸಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕ್ರೀಡಾಂಗಣಗಳ ಅಚ್ಚುಕಟ್ಟಿನ ನಿರ್ವಹಣೆ ಮತ್ತು ಕ್ರೀಡೆಗಳು ಯಾವ ರೀತಿ ನಡೀತಾ ಇದೆ ಅಂತಂದು ಇದ್ರ ಮೇಲೆ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಗೆರೆ, ವಿವಿಧ ಇಲಾಖೆಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ನೌಕರರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಎಂದರು. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಆಮೇಲೆ ಮಹಾನಗರ ಪಾಲಿಕೆ ಆಯುಕ್ತರು, SP ಸಾಹೇಬರು ಎಲ್ಲರೂ ಸೇರಿ ಏನಂದರೆ 10 ಜನ ಒಳ್ಳೆಯ ಸೇವೆಯನ್ನು ಮಾಡಿರ್ತಕ್ಕಂಥ ಸರ್ಕಾರಿ ನೌಕರರನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆ ಏನಂದರೆ ಇವತ್ತಿನ ದಿನ ಪ್ರಶಸ್ತಿ ಪ್ರದಾನ ವಿತರಣೆ ಸಮಾರಂಭ ನಡೀತಾ ಇದೆ.